ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ಪ್ರೀತಿಯ ಸ್ವಾಗತ. ಇಂದು ನಾವು ಸಾಹಿತ್ಯ ಲೋಕದ ದಿಗ್ಗಜರು ಸರಣಿಯಲ್ಲಿ ಮತ್ತೊಬ್ಬ ಪ್ರಮುಖ ಸಾಹಿತಿಯನ್ನು, ವಿಶೇಷವಾಗಿ ಸಿನಿಮಾ ಕ್ಷೇತ್ರ ಇರ್ಬೋದು, ಸಾಹಿತ್ಯ ರಂಗ ಇರ್ಬೋದು, ಹಾಗೆ ರಂಗಭೂಮಿ ಕ್ಷೇತ್ರ ಇರ್ಬೋದು, ಈ ಎಲ್ಲದ ಪ್ರಕಾರಗಳಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂತಹ ವ್ಯಕ್ತಿ ಶ್ರೀ ಎಚ್.ಕೆ. ಯೋಗ ನರಸಿಂಹ ಅವರು. ಇವರ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಪ್ರಮುಖವಾಗಿ ಇವರು ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದಂತಹ ವ್ಯಕ್ತಿ ಎಚ್.ಕೆ. ಯೋಗ ನರಸಿಂಹ ಅವರು. ಇವರು ಸಿನಿಮಾ ಕ್ಷೇತ್ರದಲ್ಲಿ ಡೈಲಾಗ್ಗಳನ್ನು ಬರೆಯೋದು, ಹಾಗೆ ಸಂಭಾಷಣೆಯನ್ನು ಬರೆಯತಕ್ಕಂಥದ್ದು, ಹಾಗೆ ಚಿತ್ರಕಥೆಗಳನ್ನು ಬರೀತಕ್ಕಂಥದ್ದು, ನಟನೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇವರ ಒಂದಷ್ಟು ಮಾಹಿತಿ. ಆದರೆ ಇನ್ನು ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ಚರಿತ್ರೆಯನ್ನು ಸೃಷ್ಟಿಸಿದ್ದು, ಹೊಸ ಹೊಸ ನಾಟಕಗಳನ್ನು ನಿರ್ಮಾಣ ಮಾಡೋದರ ಮೂಲಕ ಇಡೀ ಜಗತ್ತಿನಾದ್ಯಂತ ಹೆಸರುವಾಸಿ ಪಡೆದಿರ್ತಕ್ಕಂತಹ ವ್ಯಕ್ತಿಯಾಗಿ ನಾವು ಶ್ರೀ ಎಚ್.ಕೆ. ಯೋಗ ನರಸಿಂಹ ಅವರನ್ನ ಗುರುತಿಸ್ತೇವೆ. ಇವರು ಮಂಡ್ಯ ಜಿಲ್ಲೆಯ ಪಾಂಡವಪುರ ಅಂತಕ್ಕಂತಹ ಗ್ರಾಮದಲ್ಲಿ ಜನ್ಮ ತಾಳ್ತಾರೆ. ಇದಿಷ್ಟೇ ಅಲ್ಲದೆ ಒಬ್ಬ ಹಾಡುಗಾರರಾಗಿ ರಂಗಭೂಮಿ ಕ್ಷೇತ್ರದಲ್ಲಿ ಒಬ್ಬ ಗುರುವಾಗಿ, ತಂದೆಯಾಗಿ ಕಾಣಿಸ್ಕೊಳ್ತಾರೆ ನಮ್ಮ ಯೋಗ ನರಸಿಂಹ ಅವರು. ಇದಿಷ್ಟೇ ಅಲ್ಲದೆ ಇವರ ಒಂದು ಜೀವನ ಅಂತಕ್ಕಂಥದ್ದು ಹಲವರಿಗೆ ಒಂದು ಸ್ಫೂರ್ತಿಯಾಗಿ ನಿಂತದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಶ್ರೀ ಎಚ್.ಕೆ. ಯೋಗ ನರಸಿಂಹ ಅವರು ತಮ್ಮ ಜೀವನದುದ್ದಕ್ಕೂ ಕೂಡ ತಮ್ಮದೇ ಆದಂತಹ ಹೊಸ ಹೊಸ ವೈಶಿಷ್ಟ್ಯವನ್ನು ಮೈಸೂರಿನಲ್ಲಿ ಸೃಷ್ಟಿಸಿದ್ದನ್ನು ನಾವು ಗಮನಿಸ್ತೇವೆ. ರಂಗಭೂಮಿ ಚಟುವಟಿಕೆಗೆ ಚುರುಕುತನ ಬರಬೇಕು, ಹೊಸ ಹೊಸ ಚೈತನ್ಯವನ್ನು ಮೂಡಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಶ್ರೀ ಎಚ್.ಕೆ. ಯೋಗ ನರಸಿಂಹ ಅವರು ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ತಮ್ಮನ್ನು ಹುಡುಕಿಕೊಂಡು ಬಂದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಗುಬ್ಬಿ ವೀರಣ್ಣ ಕಂಪನಿ ಪ್ರಶಸ್ತಿ ಇರ್ಬೋದು, ಮತ್ತಿತರ ಯಾವುದೇ ಸಾಹಿತ್ಯ ಕ್ಷೇತ್ರದ, ಸಿನಿಮಾ ಕ್ಷೇತ್ರದ ಎಲ್ಲ ಪ್ರಕಾರದ ಸಾಹಿತ್ಯದ ಎಲ್ಲ ಪ್ರಕಾರದ ಒಂದು ಪ್ರಶಸ್ತಿಗಳು ಇವರ ಮುಡಿಗೇರಿರೋದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಇವರ ಹಲವಾರು ಸಿನಿಮಾಗಳಲ್ಲಿ ಪಡವರಳ್ಳಿ ಪಾಂಡವರು, ಹಾವು ಏಣಿ ಆಟ, ಶುಭಮಂಗಳ, ಧರ್ಮಸೆರೆ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ತಮ್ಮ ಅಭಿನಯವನ್ನು ಕೂಡ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ಬೋದು. ಇದು ಇವರ ಸಿನಿಮಾದ ಪಯಣವಾದರೆ, ಇನ್ನು ರಂಗಭೂಮಿ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ವಿಶೇಷವಾದಂತಹ ರೀತಿಯ ತಮ್ಮದೇ ಆದಂತಹ ತಂಡಗಳನ್ನು ಕಟ್ಟಿಕೊಂಡು ಇವರು ರಂಗಭೂಮಿ ಕ್ಷೇತ್ರದ
ಹಲವಾರು ಮಹನೀಯರನ್ನು ಒಗ್ಗೂಡಿಸ್ತಕ್ಕಂಥದ್ದು, ಹಾಗೆ ಅವರ ಅನುಭವಗಳನ್ನು ಹಂಚ್ಕೊಳ್ತಕ್ಕಂಥದ್ದು, ಹಾಗೆ ತಮ್ಮ ಒಂದು ಅಭಿಲಾಷೆಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ತಮ್ಮ ಈ ರೀತಿಯ ಒಂದು ಪಯಣಕ್ಕೆ ಮುಂದಡಿ ಇಟ್ಟದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇವಿಷ್ಟೆಯ ಸಿನಿಮಾ ಅಂತ ಅಂದ್ಕೊಂಡ್ರೆ ತಪ್ಪು. ಹಲವಾರು ಸಿನಿಮಾಗಳಲ್ಲಿ ತಮ್ಮ ಅಭಿನಯವನ್ನು ತೋರಿಸಿದ್ದಾರೆ. ಇನ್ನು ಸಿನಿಮಾ ರಂಗಭೂಮಿ ಕ್ಷೇತ್ರದ ಆಚೆಗೂ ಕೂಡ ತಮ್ಮದೇ ಆದಂತಹ ಕಾರ್ಯವನ್ನು ಮಾಡಿದ್ದಾರೆ. ಗಾಯಕರಾಗಿ, ಹಾಡುಗಾರರಾಗಿ ತಮ್ಮನ್ನು ಗುರುತಿಸಿಕೊಳ್ಳುವುದರ ಜೊತೆಗೆ ಇವರ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಅಥವಾ ತಮ್ಮ ನಾಟಕಗಳಲ್ಲಿ, ತಮ್ಮ ಸಿನಿಮಾಗಳಲ್ಲಿ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ. ನೋಡಿ, ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದೇನಿದೆ ಅದನ್ನು ಉಳಿಸ್ಕೊಂಡು ಜೀವನದಲ್ಲಿ ಒಂದಲ್ಲ ಒಂದು ದಿನ ಯಶಸ್ಸನ್ನು ಗಳಿಸ್ತೀನಿ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಅದನ್ನು ನಿಜಕ್ಕೂ ಕೂಡ ನಾವು ಮೆಚ್ಚಬೇಕಾಗುತ್ತೆ. ಇನ್ನು ಇವರ ಬಾಲ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಾಗಿಲ್ಲ. ಸೊ ಹಾಗಾಗಿ ಇವರ ರಂಗಭೂಮಿ ಕ್ಷೇತ್ರವನ್ನು ಗಮನಿಸಿದಾಗ ರಂಗಭೂಮಿಯಲ್ಲಿ ಇವರ ಅಭಿನಯ, ಹಾಗೆ ಇವರು ಶಿಕ್ಷಕರಾಗಿ ಕೂಡ ಇದ್ದರು. ಅಂದರೆ ರಂಗಭೂಮಿ ಕ್ಷೇತ್ರದಲ್ಲಿ ನಾಟಕ ಅಂದರೆ ಏನು, ನಾಟಕದ ಬಗ್ಗೆ ವಿವರಣೆ ನೀಡ್ತಕ್ಕಂಥದ್ದು, ಹಾಗೆ ನಾಟಕವನ್ನು ಹೇಗೆ ಅಭಿನಯ ಮಾಡಬೇಕು ಅಂತಕ್ಕಂಥದ್ದನ್ನು ಇನ್ನೊಬ್ಬರಿಗೆ ಅಂದರೆ ಸಹವರ್ತಿಗಳಿಗೆ ಹೇಳ್ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಇವರು ಮಾಡ್ತಾಯಿದ್ರು. ಹಾಗೆ ಬರಹ ಅಂತ ತಕ್ಷಣ ಅವರ ಒಂದು ಬರಹಗಳು ಈ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ಚೈತನ್ಯವನ್ನು ಮೂಡಿಸಿದ್ದನ್ನು ಕೂಡ ನಾವು ಗಮನಿಸ್ತೇವೆ. ಆ ಸಾಹಿತ್ಯ ಪ್ರಕಾರವನ್ನು ನಂತರ ನೋಡೋಣ. ಈ ರಂಗಭೂಮಿಯಲ್ಲಿ ನಾವು ಗಮನಿಸಿದಾಗ ಶ್ರೀ ಎಚ್ ಕೆ ಯೋಗ ನರಸಿಂಹ ಅವರು ಶಿಕ್ಷಕರಾಗಿ, ಹಾಗೆ ರಂಗಭೂಮಿಯ ಅಭಿನಯದಲ್ಲಿ ಹೇಗಿರಬೇಕು, ಹಾಗೆ ಕಂಠ ಅಂದ್ರೇನು, ಕಂಠದಲ್ಲಿ ಹೇಗೆ ಸ್ವರ ಮೂಡಿ ಬರಬೇಕು ಅಂತಕ್ಕಂತಹ ಪರಿಕಲ್ಪನೆಯನ್ನು ಮೂಡಿಸೋದ್ರ ಮೂಲಕ ರಂಗಭೂಮಿ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮೈಸೂರಿನಲ್ಲಿ ನಿರಂತರವಾಗಿ ನಡೆಯೋದಕ್ಕೆ ಇವರು ಕಾರಣಕರ್ತರಾದರು. ಇನ್ನು ಮೈಸೂರು ರಂಗಾಯಣ ಸೇರಿದಂತೆ ಹಲವು ಸಂಸ್ಥೆಗಳೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಶ್ರೀ ಎಚ್ ಕೆ ಯೋಗ ನರಸಿಂಹ ಅವರು. ಇವರ ಈ ಒಡನಾಟ ಅಂತಕ್ಕಂಥದ್ದೇನಿದೆ, ಹಲವಾರು ಕಲೆಗಾರರನ್ನು ಸೃಷ್ಟಿ ಮಾಡಿತು. ಹಲವಾರು ಹೋರಾಟಗಾರರು ಅಂದರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದ್ದಂತಹ ವ್ಯಕ್ತಿಗಳು ಇವರ ಜೊತೆಗೂಡಿಕೊಂಡ್ರು. ಇದರಿಂದಾಗಿ ಏನಾಯಿತು, ಅಲ್ಲಿ ಮೈಸೂರಿನಲ್ಲಿ ರಂಗಾಯಣದಲ್ಲಿ ಹೊಸ ಹೊಸ ರಂಗಕರ್ಮಿಗಳು, ಹೊಸ ಹೊಸ ರಂಗಪ್ರೇಮಿಗಳು, ರಂಗ ಕಲಾವಿದರು ಸೃಷ್ಟಿಗೊಂಡದ್ದನ್ನು ನಾವು ಪ್ರಮುಖ ಹಿನ್ನೆಲೆಯಲ್ಲಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ನೀನಾಸಂ ಸಂಸ್ಥೆಯೊಂದಿಗೂ ಕೂಡ ಇವರ ಒಡನಾಟ ಇತ್ತು ಅಂತಕ್ಕಂಥದ್ದನ್ನು ಉಲ್ಲೇಖ ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಮತ್ತೊಂದು ಪ್ರಮುಖವಾದಂತಹ ವಿಷಯ ಅಂದರೆ ಸಿನಿಮಾ ರಂಗ ಹಾಗೂ ರಂಗಭೂಮಿ, ಇವೆರಡನ್ನೂ ಕೂಡ ಒಗ್ಗೂಡಿಸಿದಂತಹ ವ್ಯಕ್ತಿ ಶ್ರೀ ಎಚ್ ಕೆ ಯೋಗ ನರಸಿಂಹ ಅವರು. ಇವರು ಪ್ರಮುಖವಾಗಿ ಒಳ್ಳೆಯ ಕಥೆಗಳನ್ನು ಬರಿತಾ ಇದ್ರಲ್ಲ, ಆ ಕಥೆಗಳನ್ನು ನಾಟಕವಾಗಿ ರೂಪುಗೊಳಿಸ್ತಾ ಇದ್ದರು. ಇದರಿಂದಾಗಿ ಏನಾಯಿತು ಅಂದರೆ ಸಿನಿಮಾ ಕ್ಷೇತ್ರಕ್ಕೆ ಇವರ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಹಲವರು ಕಂಡುಕೊಂಡಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ರಂಗಾಯಣ ಅಂತಕ್ಕಂಥದ್ದು ಮೈಸೂರಿನಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಸಂಸ್ಥೆಯ ಮೂಲಕ ಹಲವಾರು ಸಂಗೀತ ಕ್ಷೇತ್ರ ಇರ್ಬೋದು, ನಾಟಕ ರಂಗ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಒಂದು ಪ್ರವೇಶವನ್ನು ಪಡಿಬೇಕು ಅಂದರೆ ಮುಖ್ಯವಾಗಿ ಕಲಿಕೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅವಶ್ಯಕ. ಆ ದೃಷ್ಟಿಯಿಂದ ಇಲ್ಲಿ ಹಲವಾರು ಕಲೆಗಳನ್ನು ಕಲಿಸಲಾಗುತ್ತೆ. ಅಂದರೆ ಸ್ಕ್ರಿಪ್ಟ್ ರೈಟಿಂಗ್ ಅಂದರೆ ಏನು, ಸಿನಿಮಾ ಅಂದರೆ ಏನು, ಸಿನಿಮಾ ಅಂದರೆ ಹೇಗಿರುತ್ತೆ, ನಾಟಕ ಅಂದರೆ ಹೇಗಿರುತ್ತೆ, ಈ ಎಲ್ಲವನ್ನು ಕಲಿಕೆಗಾಗಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಎಚ್ ಕೆ ಯೋಗ ನರಸಿಂಹ ಅವರು ಇದ್ದರು ಅಂತಕ್ಕಂಥದ್ದನ್ನು ಈ ಉಲ್ಲೇಖದಲ್ಲಿ ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಬಿ ವಿ ಕಾರಂತರು ಇಲ್ಲಿಗೆ ಅಂದರೆ ರಂಗಾಯಣಕ್ಕೆ ಒಬ್ಬ ಶಿಕ್ಷಕರ ಅವಶ್ಯಕತೆ ಇದೆ. ಹಾಗೆ ಇಲ್ಲಿ ಪ್ರಮುಖವಾಗಿ
ಕಲೆಗಾರರಿಗೆ ಕಲಿಸ್ತಕ್ಕಂತಹ ವ್ಯಕ್ತಿಯ ಅವಶ್ಯಕತೆ ಇದೆ ಅನ್ನುವಂತಹ ಉದ್ದೇಶದಿಂದ ಶ್ರೀ HK ಯೋಗ ನರಸಿಂಹ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳಲಾಯಿತು. ಆನಂತರದಲ್ಲಿ ಹೊಸ ಚೈತನ್ಯವನ್ನು ಮೂಡಿಸಿದ್ದು ಈ ರಂಗಾಯಣ ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಸರ್ವೋದಯ ಅಂತಕ್ಕಂತಹ ಒಂದು ನಾಟಕ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ಇಡೀ ಹಳ್ಳಿಯನ್ನು ತಲುಪಬೇಕು ಅಂತಕ್ಕಂತಹ ಉದ್ದೇಶದಿಂದ ಹಳ್ಳಿಗಾಡಿಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿನ ರೈತಾಪಿ ವರ್ಗದಲ್ಲಿರ್ತಕ್ಕಂತಹ ಪ್ರತಿಭಾವಂತ ಕಲಾವಿದರನ್ನು ಗುರುತಿಸಿ ಅವರನ್ನು ಕರೆತಂದು ನಾಟಕದಲ್ಲಿ ಅವರನ್ನೂ ಕೂಡ ಬಳಸ್ಕೊಳ್ತಿದ್ದಂತಹ ರೀತಿ ನೀತಿಗಳನ್ನು ಪ್ರಮುಖ ಹಿನ್ನೆಲೆಯಲ್ಲಿ ನಾವು ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಅವರ ಈ ಸರ್ವೋದಯ ಅಂತಕ್ಕಂತಹ ನಾಟಕ ಮಂಡಳಿ ಕೆಲವೊಂದು ಬಾರಿ ಮಳೆಯಲ್ಲಿ ತುತ್ತಾಗಿ ಸ್ಥಗಿತಗೊಂಡಿದ್ದು ಕೂಡ ಇದ್ರೂ ಕೂಡ ಸತತವಾಗಿ 12 ವರ್ಷಗಳ ಕಾಲ ಇವರ ಈ ಸೇವೆಯನ್ನು ನಾವು ಪ್ರಮುಖ ಹಿನ್ನೆಲೆಯಲ್ಲಿ ಗುರುತಿಸಬಹುದು. ಹೀಗೆ ಶ್ರೀಯುತ HK ಯೋಗ ನರಸಿಂಹ ಅವರು ತಮ್ಮ ಸಾಹಿತ್ಯ ಲೋಕದಲ್ಲಿಯೂ ಕೂಡ ಸಾಕಷ್ಟು ಹೊಸ ಚೈತನ್ಯವನ್ನು ಮೂಡಿಸಿದ್ದಾರೆ. ಅದನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಸಾಹಿತ್ಯಕ್ಕೆ ಯೋಗ ನರಸಿಂಹ ಅವರು ತಮ್ಮದೇ ಆದಂತಹ ಹೊಸ ಚೈತನ್ಯವನ್ನು ಮೂಡಿಸಿದ್ದಾರೆ. ಹಲವಾರು ಚಲನಚಿತ್ರ ಗೀತೆಗಳಿಗೆ ಗೀತ ರಚನೆಗಳನ್ನು ಮಾಡುವುದರ ಮೂಲಕ, ಇದಿಷ್ಟೇ ಅಲ್ಲದೆ ಹಲವಾರು ಕವನಗಳನ್ನು ರಚಿಸುವುದರ ಮೂಲಕ ಸಾಮಾಜಿಕ ಸಂವೇದನೆಯನ್ನು ಇಟ್ಟುಕೊಂಡು ಹಲವಾರು ನೋವಿನ ಹಾಡುಗಳು ಹಾಗೆ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಕ್ರೂರ ಸನ್ನಿವೇಶಗಳನ್ನು ವಿರೋಧಿಸುವುದರ ಮೂಲಕ ಇವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ತಮ್ಮ ಕವನಗಳು ಸಾಹಿತ್ಯಗಳ ಮೂಲಕ ತಮ್ಮ ಭಾವನೆಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ಇವುಗಳನ್ನು ನೀವು ಪ್ರಮುಖವಾಗಿ ವೆಬ್ ಜಾಲತಾಣಗಳಲ್ಲಿಯೂ ಕೂಡ ಗಮನಿಸಬಹುದು. ನೆರಳು, ಸೆರಗಿನ ಕೆಂಡ ಮುಂತಾದ ನಾಟಕಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಈ ಮೂಲಕ ನಾಟಕ ಕ್ಷೇತ್ರದಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ನಾಟಕ ಬರಹಗಾರರು ಅಂತಕ್ಕಂತಹ ಮನ್ನಣೆಗೂ ಕೂಡ ಶ್ರೀ HK ಯೋಗ ನರಸಿಂಹ ಅವರು ಪಾತ್ರರಾಗಿದ್ದಾರೆ. ಇನ್ನು ಅವರ ನೆರಳು ನಾಟಕ ಇರ್ಬೋದು, ಸೆರಗಿನ ಕೆಂಡ ಇರ್ಬೋದು, ಪ್ರತಿಭಾ ಸಂದರ್ಶನ ಇರ್ಬೋದು, ಈ ನಾಟಕಗಳಿಗೆ ಕೇಂದ್ರ ಸರ್ಕಾರದ ಪ್ರಶಸ್ತಿಗಳು, ರಾಜ್ಯದ ಪ್ರಶಸ್ತಿಗಳು ಇವೆಲ್ಲವೂ ಕೂಡ ಮುಡಿಗೇರಿರುವುದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಹೀಗೆ ಇವರ ಸಾಹಿತ್ಯ ಅಂತಕ್ಕಂಥದ್ದು ನಾಟಕದ ರೂಪದಲ್ಲಿ ಇವರ ಸಾಮಾಜಿಕ ಕಳಕಳಿ ಹೇಗಿತ್ತು ಅಂತಕ್ಕಂಥದ್ದನ್ನು ಈ ನಾಟಕದಲ್ಲಿ ಪ್ರಮುಖವಾಗಿ ವಿವರಿಸಲಾಗಿದೆ. ಅಂದರೆ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಸವಾಲುಗಳ ಬಗ್ಗೆ ಇವರು ಧ್ವನಿ ಎತ್ತುವುದರ ಮೂಲಕ, ತಮ್ಮ ನಾಟಕಗಳಲ್ಲಿ ಧ್ವನಿ ಎತ್ತುವುದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಪ್ರಿಯರಾಗಿ ಉಳಿದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಒಟ್ಟಾರೆಯಾಗಿ ಶ್ರೀಯುತ ಯೋಗ ನರಸಿಂಹ ಅವರು, HK ಯೋಗ ನರಸಿಂಹ ಅವರು ತಮ್ಮದೇ ಆದಂತಹ ಹೊಸ ವೈಶಿಷ್ಟ್ಯತೆಯನ್ನು ಮೂಡಿಸುವುದರ ಮೂಲಕ ಸಾಹಿತ್ಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಹಾಗೆ ರಂಗಭೂಮಿ ಇರ್ಬೋದು, ಇವೆಲ್ಲವನ್ನು ಕೂಡ ತಮ್ಮ ಒಂದು ಆತ್ಮೀಯ ಸ್ನೇಹಿತನನ್ನಾಗಿ ಮಾಡಿಕೊಂಡು ಹೊಸ ವೈಶಿಷ್ಟ್ಯತೆಯನ್ನು ಮೂಡಿಸಿಕೊಂಡಂತಹ ವ್ಯಕ್ತಿ 2002ರಲ್ಲಿ ವಿಧಿವಶರಾಗ್ತಾರೆ. ಹೀಗೆ ಇವರ ಸಿನಿಮಾ ಮತ್ತು ಸಾಹಿತ್ಯ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೊಸ ಹಿನ್ನೆಲೆಯನ್ನು ರೂಪಿಸಿಕೊಂಡಿದ್ದಂತಹ ವ್ಯಕ್ತಿ ಇನ್ನು ನೆನಪು ಮಾತ್ರ. ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಹೊಸ ಮಾಹಿತಿಗಳನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಇದುವರೆಗೆ 384 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ 500ರ ಗಡಿ ದಾಟಿಸೋದು ನಿಮ್ಮ ಕೈಲಿ ಇದೆ. ಸೊ ಈ 500 ಗಡಿ ದಾಟಿದ್ರೆ ನಮ್ಮ ಒಂದು ಹೊಸ ಪ್ರಯತ್ನ ಇದೆ. ಅದೇನಪ್ಪ ಅಂದರೆ ಬೇರೆ ಹೊಸ ವ್ಯಕ್ತಿಗಳನ್ನು ಕರೆಸಿ
ಅವ್ರ ಮೂಲಕ ನಿಮಗೆ ಮಾಹಿತಿಗಳನ್ನು ನೀಡಬೇಕು ಅಂತಕ್ಕಂತಹ ಆಲೋಚನೆ ಕೂಡ ಇದೆ. ಸೊ ಆ ಆಲೋಚನೆಗೆ ತಾವೆಲ್ಲರೂ ಬೆಂಬಲ ಕೊಡ್ತೀರಿ ಅಂತಕ್ಕಂತಹ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇರಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.